ಮಾರ್ನಮಿ ಬಗ್ಗೆ ಡ್ರಾಮಾ ಥ್ರಿಲ್ಲರ್ ಜೊತೆಗೆ ಆಕ್ಷನ್ ರೊಮ್ಯಾನ್ಸ್ ಮತ್ತು ಸಾಂಸ್ಕೃತಿಕ ಬೆಂಕಿ. ಹಬ್ಬಾ, ಇದು ಇಡೀ ಸಿನಿಮಾದ ಸಾರವನ್ನೇ ಹಿಡಿದಿಗುತ್ತಲ್ವಾ. ಏನಿದ್ರ ಕಥೆ ಅಂತ ಶುರು ಮಾಡೋಣ. ಮೊದಲ್ಗೆ ಈ ಚಿತ್ರದ ಹಿಂದಿರೋ ಟೀಮ್ ಯಾರು ಅಂತ ನೋಡೋದಾದ್ರೆ, ನಿರ್ದೇಶನದ ಹೊಣೆ ಹೊತ್ತಿರೋದು ರಿಷಿತ್ ಶೆಟ್ಟಿ ಅವರು. ಇನ್ನು ಮುಖ್ಯ ಪಾತ್ರಗಳಲ್ಲಿ ರಿತ್ವಿಕ್ ಮತ್ತು ಚೈತ್ರಾಜಯ ಆಚಾರ್ಯ ಇದ್ದಾರೆ. ಇದು ಪಕ್ಕ ಒಂದು ಡ್ರಾಮಾ ಥ್ರಿಲ್ಲರ್ ಜಾನರ್ ಸಿನಿಮಾ. ಈ ಸಿನಿಮಾದ ಹೀರೋ ಚೇತುವಂಟ. ಅವನ ಲೈಫ್ ಮಂಗಳೂರಿನ ಆ ಸಂಪ್ರದಾಯ ಸಂಸ್ಕೃತಿಗಳ ಮಧ್ಯೆ ಇದ್ದಕ್ಕಿದ್ದಾಗೆ ಉಲ್ಟಾಪುಲ್ಟಾ ಆಗ್ಬಿಡುತ್ತೆ. ಅಲ್ಲಿ ಶುರುವಾಗುತ್ತೆ ಅವನ ಜರ್ನಿ, ಕಳೆದುಕೊಳ್ಳೋದು, ಪ್ರೀತಿ ಮಾಡೋದು ಮತ್ತೆ ತನ್ನನ್ನ ತಾನೇ ಹುಡುಕಿಕೊಳ್ಳೋದು. ಇದೇ ಈ ಕಥೆಯ ಎಮೋಷನಲ್ ಕೋರ್. ಇನ್ನು ಈ ಚಿತ್ರದ ಇನ್ನೊಂದು ಹೈಲೈಟ್ ಅಂದ್ರೆ ಅದು ಹುಲಿವೇಷ. ಅಬಾಬಾ, ಮಂಗಳೂರಿನ ಆ ಜಾನಪದರ ನೃತ್ಯ ಎಷ್ಟು ರೌದ್ರ ಅಷ್ಟೇ ಪ್ರಾಚೀನ. ಅದನ್ನ ಈ ಸಿನಿಮಾದಲ್ಲಿ ಎಷ್ಟು ಅದ್ಭುತವಾಗಿ ತೋರಿಸಿದಾನಂದ್ರೆ, ಅದು ಬರೀ ಒಂದು ಡ್ಯಾನ್ಸ್ ಆಗಿ ಉಳಿಯಲ್ಲ, ಕತೆಗೆ ಒಂದು ದೊಡ್ಡ ಸಾಂಸ್ಕೃತಿಕ ಡೆಪ್ತ್ ಕೊಡುತ್ತೆ. ಒಂದು ಕಡೆ ನಮ್ಮ ಸಂಪ್ರದಾಯ, ಇನ್ನೊಂದು ಕಡೆ ವೈಯಕ್ತಿಕ ನೋವು. ಇವೆರಡರ ನಡುವಿನ ಸಂಘರ್ಷವೇ ಈ ಸಿನಿಮಾ. ಚಿತ್ರದ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇದಾಗಿ ಡೈರೆಕ್ಷನ್. ಮಂಗಳೂರನ್ನ ಕೇವಲ ಒಂದು ಲೊಕೇಶನ್ ಆಗಿ ತೋರಿಸಿಲ್ಲ, ಅದನ್ನೇ ಒಂದು ಜೀವಂತ ಪಾತ್ರದ ಹಾಗೆ ಕಟ್ಕೊಟ್ಟಿದಾರಂತ. ಇನ್ನು ಹೀರೋ ಹೀರೋಯಿನ್ ಮಧ್ಯದ ಕೆಮಿಸ್ಟ್ರಿ ಬಗ್ಗೆ ಹೇಳಲೇಬೇಕು. ಅದು ಎಲೆಕ್ಟ್ರಿಕ್ ಆಗಿದೆ ಅಂತ. ರಿತ್ವಿಕ್ ಅವರ ಪರ್ಫಾರ್ಮೆನ್ಸ್ ತುಂಬಾನೇ ರಾ ಮತ್ತು ಇಂಟೆನ್ಸ್ ಆಗಿದೆ ಅಂತ. ಇದಕ್ಕೆಲ್ಲ ಕಳಶ ಇಟ್ಟ ಹಾಗೆ ಸಿನಿಮಾದ ಮ್ಯೂಸಿಕ್ ಆ ಸಾಂಸ್ಕೃತಿಕ ವೈಬ್ಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಜೊತೆಗೆ ಲವ್, ಮಿಸ್ಟ್ರಿ, ಥ್ರಿಲ್ ಎಲ್ಲ ಸೇರಿ ಒಂದು ಫ್ರೆಶ್ ಸ್ಕ್ರೀನ್ ಪ್ಲೇ ಕೂಡ ಚಿತ್ರದ ದೊಡ್ಡ ಶಕ್ತಿ. ಒಂದು ಕಡೆ ನಿರ್ದೇಶನ, ನಟನೆ, ಮ್ಯೂಸಿಕ್ ಅಂತ ಇಷ್ಟೆಲ್ಲ ಪಾಸಿಟಿವ್ಸ್ ಇದ್ರೆ, ಅಂದ್ರೆ ಪೇಸಿಂಗ್, ಸ್ವಲ್ಪ ಮೆಲೋಡ್ರಾಮಾ, ಹಾಗೆ ಕತೆ ಸ್ವಲ್ಪ ಪ್ರಿಡಿಕ್ಟಬಲ್ ಅನ್ಸೋದು, ಈ ಥರದ ಕೆಲವು ಮೈನಸ್ ಪಾಯಿಂಟ್ಸ್ ಕೂಡ ಇವೆ. ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸಿನಿಮಾದ ವೇಗ ಇಲ್ಲಿ ಸ್ವಲ್ಪ ಡಲ್ ಹೊಡೆಯುತ್ತೆ. ಮುಖ್ಯವಾಗಿ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾದ ಪೇಸ್ ಸ್ವಲ್ಪ ಡ್ರಾಪ್ ಆಗುತ್ತೆ, ನಿಧಾನ ಅನ್ಸುತ್ತೆ. ಕೆಲವು ಕಡೆ ಮೆಲೋಡ್ರಾಮಾ ಸ್ವಲ್ಪ ಜಾಸ್ತಿ ಆಯ್ತು, ಅದನ್ನ ಸ್ವಲ್ಪ ಎಳೆದಿದ್ದಾರೆ ಅಂತನೂ ಅನ್ಸ್ಬೋದು. ಅಂದ್ರೆ ಇದೊಂದು ಸ್ಫೋಟಕ ಆಕ್ಷನ್ ಥ್ರಿಲ್ಲರ್ಗಿಂತ ಹೆಚ್ಚು ಮನಸ್ಸಿಗೆ ತಟ್ಟುವ ಒಂದು ಭಾವನಾತ್ಮಕ ಸಿನಿಮಾ. ಇನ್ನೊಂದು ಚೂರು ಟೈಟ್ ಆಗಿ ಎಡಿಟ್ ಮಾಡಿದಿದ್ರೆ ಸಿನಿಮಾ ಇನ್ನಷ್ಟು ಪಂಚ್ ಕೊಡ್ತಿತ್ತು ಅನ್ನೋದು ಅಭಿಪ್ರಾಯ. ಓಕೆ, ಪ್ಲಸ್ ಆಯ್ತು, ಮೈನಸ್ ಆಯ್ತು. ದ ಫೈನಲ್ ರೇಟಿಂಗ್ 5ಕ್ಕೆ 3.5 ಸ್ಟಾರ್ಸ್.